ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳನ್ನು ಕಟ್ಟಕಡೆಯ ಮನುಷ್ಯನಿಗೂ ತಲುಪಿಸಬೇಕು, ಇದು ನಮ್ಮ ಉದ್ದೇಶವಾಗಿದೆ ಎಂದು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಹೇಳಿದರು. ನಂಜನಗೂಡು ತಾಲೂಕಿನ ಕೋಣನೂರು ಪಾಳ್ಯ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನೂತನ ನ್ಯಾಯಬೆಲೆ ಅಂಗಡಿಯನ್ನು ನಂಜನಗೂಡು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅವರು ಶ್ರೀ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಉದ್ಘಾಟಿಸಿದರು. ಕೋಣನೂರು ಪಾಳ್ಯ ಮತ್ತು ಕೋಣನಪುರ ಗ್ರಾಮಗಳ ಗ್ರಾಮಸ್ಥರಿಗೆ ಪಡಿತರ ಆಹಾರ ಪದಾರ್ಥಗಳನ್ನು ವಿತರಿಸಿ ಮಾತನಾಡಿದ ಅವರು, ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಮನದಟ್ಟು ಮಾಡಿ ಅವರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಅಧಿಕಾರಿಗಳು ತಲುಪಿಸುವುದು ನಮ್ಮ ಕರ್ತವ್ಯವಾಗಿದೆ. ಅದರಂತೆ ಇಂದು ಕೋಣನಪುರ ಮತ್ತು ಕೋಣನೂರು ಪಾಳ್ಯ ಗ್ರಾಮಸ್ಥರಿಗೆ ನ್ಯಾಯಬೆಲೆ ಅಂಗಡಿಯನ್ನು ತೆರೆದು ಆಹಾರ ಪದಾರ್ಥವನ್ನು ವಿತರಣೆ ಮಾಡಲಾಗಿದೆ. ಎರಡು ಗ್ರಾಮಗಳ ಗ್ರಾಮಸ್ಥರು ಕೋಣನೂರು ಅಥವಾ ದೊಡ್ಡ ಕವಲದಂಗೆ ನಡೆದುಕೊಂಡು ಹೋಗಿ ಪಡಿತರ ಆಹಾರ ಪದಾರ್ಥವನ್ನು ಪಡೆದುಕೊಂಡು ಬರಬೇಕಾಗಿತ್ತು. ಸುಮಾರು 5 ಕಿಲೋಮೀಟರ್ ದೂರದ ತನಕ ನಡೆದುಕೊಂಡು ಹೋಗಿ ರೇಷನ್ ಪಡೆದುಕೊಳ್ತಾ ಇರುವ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ವಸಂತ್ ಕುಮಾರ್ ಅವರು ನನ್ನ ಗಮನಕ್ಕೆ ತಂದಿದ್ರು. ಆಹಾರ ಇಲಾಖೆ ಅಧಿಕಾರಿಗಳನ್ನ ಸ್ಥಳಕ್ಕೆ ಕಳುಹಿಸಿ ಪರಿಶೀಲಿಸಲಾಗಿತ್ತು. ಗ್ರಾಮಸ್ಥರಿಗೆ ಪಡಿತರ ಆಹಾರ ಪದಾರ್ಥವನ್ನು ಪಡೆದುಕೊಳ್ಳಲು ತೊಂದರೆಯಾಗ್ತಾ ಇರುವ ಬಗ್ಗೆ ನನ್ನ ಗಮನಕ್ಕೆ ಬಂದ ಕೂಡಲೇ ಆಹಾರ ಪದಾರ್ಥವನ್ನು ಆ ಗ್ರಾಮದಲ್ಲಿಯೇ ವಿತರಣೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ. ಅದರಂತೆ ಇಂದು ಗ್ರಾಮದಲ್ಲಿ 2 ಗ್ರಾಮಗಳ ಕುಟುಂಬಗಳನ್ನು ಒಳಗೊಂಡಂತೆ ಸುಮಾರು 250ಕ್ಕೂ ಹೆಚ್ಚು ಕುಟುಂಬಗಳಿಗೆ ಪ್ರತಿ ತಿಂಗಳು ಇದೇ ಗ್ರಾಮದಲ್ಲಿ ಆಹಾರ ಪದಾರ್ಥವನ್ನು ವಿತರಿಸಲಾಗುತ್ತೆ. ಗ್ರಾಮಸ್ಥರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಎಂದಿದ್ದಾರೆ. ಅಕ್ಕಿ ವಿತರಣೆ ಆಗಲಿ ಅಥವಾ ಆಹಾರ ವಿತರಣೆ ಮಾಡಕ್ಕೆ ಇವತ್ತು ಬಂದು ಸೇರಿದ್ದೇವೆ. ಯಾಕೆಂದ್ರೆ ಈಗ ನೀವು 3-4 ಕಿಲೋಮೀಟರ್ ಅಲ್ಲೋಗಿ ಅಲ್ಲಿ ನಿಂತ್ಕೊಂಡು ಆಮೇಲೆ ಅದನ್ನ ನೀವು ತಗೊಂಡು ಬರೋದು ಟ್ರಾನ್ಸ್ಪೋರ್ಟ್ ಆಗಲಿ ಟೈಮ್ ಆಗಲಿ ಅವೆಲ್ಲ ತೊಂದರೆಗಳು ಯಾರು ಬರ್ತಾ ಇದ್ದಾರೆ ಮತ್ತೆ ಅವರಿಗಷ್ಟೇ ಜಾಸ್ತಿ ಅದು ಗೊತ್ತಾಗುತ್ತೆ. ಯಾಕಂದ್ರೆ ಅವತ್ತಿನ ದಿನ ಕಂಪ್ಲೀಟ್ ಆಗಿ ಒಂದಿನ ಅದಕ್ಕೆ ಇಟ್ಬಿಡ್ತೀರ. ಹಾಗಾಗಿ ಈಗ ನಾನು ಕೇಳಿದಾಗ ವಸಂತ ಅವ್ರು ಬಂದಾಗ ಮತ್ತೆ ಸುಮಾರು ಗ್ರಾಮಸ್ಥರೆಲ್ಲ ಬಂದಾಗ ನಮ್ಮ ಆಹಾರ ಶಾಖೆಗೆ ಹೇಳಿದ್ವಿ, ನೋಡಿ ಪಾಸಿಟಿವಿಟೀಸು ಯಾವ ರೀತಿ ಇದೆ ಅಂದ್ರೆ ನಮ್ದು ಕೆಲವು ಕಂಡೀಷನ್ಸ್ಗಳಿದ್ದಾವೆ. ಇಷ್ಟು ಜನಸಂಖ್ಯೆ ಇರಬೇಕು, ಇಷ್ಟು ಕಾರ್ಡ್ಸ್ ಇರಬೇಕು, ಇಷ್ಟು ಕಾರ್ಡ್ಸ್ ಅಲ್ಲಿ ಸಬ್ ಸೆಂಟರ್ ಮಾಡೋಕ್ಕೆ ಅವಕಾಶ ಇದೆ ಅಂತಂದ್ರೆ ಅದನ್ನ ಇಮಿಡಿಯೇಟ್ ಆಗಿ ಮಾಡಬೇಕು ಅಂತ ಒಂದು ಹೇಳಿದಾಗ ಪಾಸಿಟಿವಿಟಿ ಎಲ್ಲ ಮ್ಯಾಚ್ ಆಗಿ ಅದನ್ನ ಕ್ಲಿಯರ್ ಕಟ್ ಆಗಿ ನಮ್ಮ ಆಹಾರ ಶಾಖೆಯವರು ಅದನ್ನ ಇಲ್ಲಿ ಸಬ್ ಸೆಂಟರ್ಗೆ ಅವಕಾಶ ಮಾಡೋಕ್ಕೆ ಒಂದು ತುರ್ತು ಸಿಸ್ಟಮ್ ಅಂತ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ PDS ಅಂತಂದ್ರೆ ನಮ್ಮ ನ್ಯಾಯಬೆಲೆ ಅಂಗಡಿಯಿಂದ ಕಡಿಮೆ ದರದಲ್ಲಿ ಅದನ್ನ ಕಂಪ್ಲೀಟ್ ಫುಡ್ ಕಾರ್ಪೊರೇಷನ್ FCI ಅಂತ ಅಲ್ಲಿ ಬರುತ್ತೆ, ಅಲ್ಲಿಂದ ಮತ್ತೆ ನಮ್ಮ ಗೋಡೌನ್ ಬರುತ್ತೆ, ಗೋಡೌನಿಂದ ಮತ್ತೆ ಇಲ್ಲಿ ಡೈರೆಕ್ಟ್ ಆಗಿ ಜೋಡಾಗಿ ಬರುತ್ತೆ. ಸೊ ಸುಮಾರು ಒಂದು 400 ಮೇಲೆ ಸಬ್ ಸೆಂಟರ್ಸ್ ನಮ್ಮ ನಂಜನಗೂಡು ತಾಲೂಕಲ್ಲಿ ಇದೆ. ಅಂದ್ರೆ ಎಲ್ಲ ಸೆಂಟರ್ಸ್ ಸಬ್ ಸೆಂಟರ್ ಎಲ್ಲ ಸೇರ್ಕೊಂಡು ಸೊ ಇಲ್ಲಿ ಇವತ್ತು ಶುರುವಾಗಿದೆ. ಇದನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಆದಷ್ಟು ಏನು ತೊಂದರೆ ಇಲ್ಲದಂಗೆ ಇದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಹೇಳ್ಕೊತಾ ಇದ್ದೀನಿ. ಮತ್ತೆ ಬೇರೆ ಏನಾದ ಸಮಸ್ಯೆಗಳು ಬಂದಲ್ಲಿ ನನ್ನ ಗಮನಕ್ಕಂದ್ರೆ ನಾನು ತುರ್ತಾಗಿ ಅದನ್ನ ಪರಿಹಾರ ಆಗಿ ಯಾವ ರೀತಿ ಆ ಸಮಸ್ಯೆಗೆ ಸೊಲ್ಯೂಷನ್ ಮಾಡಕ್ಕೆ ನನ್ನ ಕಡೆಯಿಂದ ಎಲ್ಲ ರೀತಿ ಸಹಕಾರ ಇರುತ್ತೆ. ಇನ್ನು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಅವರಿಗೆ ಗ್ರಾಮಸ್ಥರು ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಕೋಣನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಸಂತ್ ಕುಮಾರ್ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.